ರಾಜ್ಯದಲ್ಲಿ ಪೆಟ್ರೋಲ್ ಅಭಾವದ ವದಂತಿ ಹಿನ್ನೆಲೆಯಲ್ಲಿ ಜನ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಅಭಾವದ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವದಂತಿಯನ್ನ ಹುಟ್ಟುಹಾಕಿದ್ದು, ರಾಯಚೂರಿನಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಬೈಕ್, ಕಾರುಗಳು ಕ್ಯೂ ನಿಂತಿವೆ. ಪೆಟ್ರೋಲ್, ಡೀಸೆಲ್ ಸಿಕ್ತಿದ್ರೂ ಕೂಡ ಜನರಲ್ಲಿ ಆತಂಕ ಹೆಚ್ಚಾಗ್ತಾನೆ ಇದೆ. ಇದ್ದ ಪೆಟ್ರೋಲ್ ಖಾಲಿಯಾಗಿ ಕೆಲ ಬಂಕ್ಗಳು ಕೂಡ ಈಗಾಗಲೇ ಬಂದಾಗಿದ್ದು, ಜನ ಮುಗಿ ಬೀಳ್ತಿದ್ದಾರೆ. ಪೆಟ್ರೋಲ್ಗಾಗಿ ಜನರ ನಿಯಂತ್ರಣ ಮಾಡಲಾಗದೆ ಕೆಲ ಬಂಕ್ಗಳು ರಾತ್ರಿ ವೇಳೆ ಬಂದ್ ಮಾಡ್ತಿದ್ದಾರೆ. ಜನ ಇನ್ಮುಂದೆ ಎಲ್ಲಿ ಪೆಟ್ರೋಲ್, ಡೀಸೆಲ್ ಸಿಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನರು ರಾತ್ರಿಯೆಲ್ಲ ಕ್ಯೂ ನಿಂತು ಮುಗಿಬಿದ್ದು ಪೆಟ್ರೋಲ್, ಡೀಸೆಲ್ ಅನ್ನ ಕಾರು, ಬೈಕ್ಗಳಿಗೆ ತುಂಬಿಸಿಕೊಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಈಗಾಗಲೇ ಹಲವಾರು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಕೂಡ ಖಾಲಿಯಾಗಿದ್ದು, ರಾತ್ರಿ ಸಮಯದಲ್ಲಿ ಪೆಟ್ರೋಲ್ ಬಂಕ್ ಅನ್ನ ಕ್ಲೋಸ್ ಮಾಡ್ತಿದ್ದಾರೆ. ಫುಲ್ ಟ್ಯಾಂಕ್ ತುಂಬಿಸಿಕೊಳ್ತಿರುವ ಹಿನ್ನೆಲೆಯಲ್ಲಿ ಕೆಲ ಬಂಕ್ಗಳಲ್ಲಿ ಬೇಗ ಖಾಲಿ ಆಗ್ತಾ ಇದೆ ಪೆಟ್ರೋಲ್. ಈಗಾಗಲೇ ಕ್ಯಾನ್ಗಳಲ್ಲೂ ಕೂಡ ಪೆಟ್ರೋಲ್ ಅನ್ನ ತುಂಬಿಸ್ಕೊಳ್ತಿದ್ದಾರೆ. ಪೆಟ್ರೋಲ್ ಅಭಾವವಿಲ್ಲ ಅಂತ ಮಾಲೀಕರು ಹೇಳ್ತಾ ಇದ್ರು ಕೂಡ ಹೀಗಿದ್ರು ಬಂಕ್ನತ್ತ ಜನರು ಮುಗಿ ಬೀಳ್ತಾ ಇದ್ದಾರೆ. ಎಲ್ಲಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಸಿಗೋದಿಲ್ವ ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ಸ್ಟಾಕ್ ಬರಲು ವಿಳಂಬ ಆಗ್ತಾ ಇದೆ. ಹೀಗಾಗಿ ಜನರು ಪಾನಿಕ್ ಆಗ್ತಾ ಇದ್ದಾರೆ. ರಾಯಚೂರಿನ ಸ್ಟೇಷನ್ ರಸ್ತೆ, ಬಸವೇಶ್ವರ ರಸ್ತೆಯ ಬಂಕ್ ಕಂಪ್ಲೀಟ್ ಆಗಿ ರಶ್ ಆಗಿದ್ದು, ಪ್ರತಿಯೊಬ್ಬರು ಕೂಡ ಫುಲ್ ಟ್ಯಾಂಕ್ ಅನ್ನ ತುಂಬಿಸಿಕೊಳ್ತಿರುವ ಹಿನ್ನೆಲೆಯಲ್ಲಿ ಮಾಲೀಕರು ಪೆಟ್ರೋಲ್ ಅಭಾವ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಜನ ಈಗಾಗಲೇ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಸಿಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕ್ಯೂ ನಿಂತು ರಾತ್ರಿ ಇಡೀ ಪೆಟ್ರೋಲ್ ಬಂಕ್ಗಳ ಮುಂದೆ ನಿಂತು ಪೆಟ್ರೋಲ್ ಅನ್ನ ತುಂಬಿಸಿಕೊಳ್ತಿದ್ದಾರೆ. ಕಾರ್ಗಳಿಗೆ, ವ್ಯಾನ್ಗಳಿಗೆ, ಬೈಕ್ಗಳಿಗೆ, ಜೊತೆಗೆ ಕ್ಯಾನ್, ಡ್ರಮ್ಗಳನ್ನ ತಂದು ಪೆಟ್ರೋಲ್ ಅನ್ನ ತುಂಬಿಸಿಕೊಂಡು ಹೋಗ್ತಿದ್ದಾರೆ. ಆಗ್ತಾ ಇದೆ ಸರ್. ಡೀಸೆಲಿಂದ ಬೆಳಗ್ಗೆ ವರ್ಕ್ ಇದೆ, ಗುಲ್ಬರ್ಗ ಹೋಗಬೇಕು, ಡೀಸೆಲ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಎಲ್ಲ ಪೆಟ್ರೋಲ್ ಬಂಕ್ ನೋಡಿದ್ರೆ ಫುಲ್ ರಶ್ ಇದೆ ಸರ್. ಫುಲ್ ಬೆಳಗ್ಗೆಯಿಂದ ಫುಲ್ ತೊಂದರೆ ಸರ್. ಡೀಸೆಲ್ ಅಂತ ಹೇಳ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಅಂತ. 3-4 ದಿವಸ ಇಲ್ಲ, 5 ದಿವಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ತೊಂದರೆ, ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್. ಕೆಲಸ ಬಿಟ್ಟು ಸರ್, ಫಂಕ್ಷನ್ ಎಲ್ಲ ಬಿಟ್ಟು ಬರೀ ಇದಕ್ಕೆ ಲೈನ್ ನಿಂದ್ರಿಸ ಆಗಿದೆ ಸರ್. ಏನೇನು ಹಾಸ್ಪಿಟಲ್ ಕೆಲಸ ಇರಲಿ, ಪ್ರತಿಯೊಂದು ಕೆಲಸ ಬಿಟ್ಟು ಇಲ್ಲಿ ಬಂದು ನಿಂದಿರ್ಬೇಕು ಸರ್. ಇದೊಂದು ಬೇರೆ ಕೆಲಸ ಆಗಿದೆ ಇವಾಗ. ಇದಕ್ಕಿಲ್ಲ, ಗ್ಯಾಸಿಗಿಲ್ಲ, ಎಲ್ಲರೂ ಅವ್ರವ್ರು ಪರ್ಸನಲ್ ವರ್ಕ್ ಬಿಟ್ಟು ಗ್ಯಾಸಿಗೆ ಮತ್ತು ಪೆಟ್ರೋಲ್ಗೆ ಬಂದು ಲೈನ್ ನಿಂದಿರ್ಬೇಕು ಸರ್. ತುಂಬ ತೊಂದರೆ ಆಗ್ತಾ ಇದೆ ಸರ್ ಜನರಿಗೆ. ಎಲ್ಲಿ ಪ್ರತಿಯೊಂದು ಪೆಟ್ರೋಲ್ ಪಂಪ್ ಫುಲ್ ಇದೆ ಸರ್. ಪ್ರತಿ ಪೆಟ್ರೋಲ್ ಪಂಪ್, ಕೆಲವು ಪೆಟ್ರೋಲ್ ಪಂಪ್ ಬಂದಾಗಿಬಿಟ್ಟಿದೆ ಸರ್. ಇದು ಏನಿಲ್ಲ, ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಜನ. ಎಲ್ಲ ಪೆಟ್ರೋಲ್ ಬಂಕಲ್ಲಿ ಅಡ್ವಾನ್ಸ್ ಹಾಕ್ಕೊಂಡು ಪೆಟ್ರೋಲ್ ಬೇಗನೆ ಖಾಲಿ ಆಗ್ತಾ ಇದೆ. ನಮ್ಮಲ್ಲಿನೂ ಹಾಗೆ ಆಗಿದೆ. ಬಟ್ ಆ ಥರದ್ದೇನಿಲ್ಲ, ಪ್ಯಾನಿಕ್ ಆಗೋದು ಅವಶ್ಯಕತೆ. ಪೆಟ್ರೋಲ್ ಇದೆ ಮತ್ತು ಡೀಸೆಲಿನೂ ಇದೆ. ಇದು ಬಂದ್ ಮಾಡಿದ್ದು ಸರ್, ಇದು ಲೋಡ್ ಸರ್. ಕ್ಯಾಶ್ ಕೊಟ್ಟರೆ ಅವರು ಕಂಪನಿಯವ್ರು ಕಳಿಸ್ತಾ ಇದ್ದಾರೆ. ಸೊ ನಾವು ಡೀಸೆಲ್ ಬಂದಾಗಿದೆ, ಚಾಲು ಇದೆ ಅಂತ ಯಾರಿಗೂ ಇನ್ಫಾರ್ಮೇಷನ್ ಇಲ್ಲ. ಸುಮ್ಮನೆ ಜನ ಮರಳು, ಜಾತ್ರೆ ಮರಳು ಅಂತಂದು. ಈಗ ನೀವು ಹಾಕ್ಸ್ಕೊಂಡ್ರೆ ಅಂತ ನಾನು ಹಾಕ್ಸ್ಕೊಂಡೆ ಅಂತ ಇನ್ನೊಬ್ಬರು. ಆ್ಯಕ್ಚುಲಿ ಇರೋದು 1 ಲೀಟ್ರ್ 2 ಲೀಟ್ರ್ ಬೇಕು ಪ್ರತಿದಿನ ಒಬ್ಬರಿಗೆ. ಸುಮ್ಮನೆ 5 ಲೀಟ್ರ್ ಹಾಕ್ಸ್ಕೊಂಡು 10 ಲೀಟ್ರ್ ಹಾಕ್ಸೋದು, ಕ್ಯಾನ್ ಗಟ್ಟಲೆ ಹಾಕ್ಸೋದು, ಬಕೆಟ್ ಗಟ್ಟಲೆ ಹಾಕ್ಸ್ಕೊಂಡು ಹೋಗೋದು. ಕೆಲವೊಬ್ಬರಿಗೆ ವಾಟರ್ ಬಾಟಲ್ ತೊಗೊಂಡು ಹಾಕೊಂಡು ಹೋಗ್ತಿದ್ದಾರೆ, ನೀರಿನ ಮಿನರಲ್ ವಾಟರ್ ಕ್ಯಾನ್ ತೊಗೊಂಡು ಬಂದು ಹಾಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ವಾಸ್ತವ ಯಾರಿಗೂ ಗೊತ್ತಿಲ್ಲ.